ಲಾ ಇಸ್ ಅ ವೆರಿ ಪವರ್ಫುಲ್ ವೆಪನ್. ಯಾರನ್ನ ಉಳಿಸ್ಕೊಳ್ಳೋದಕ್ಕಾಗಿ ನಾವು ಬಳಸ್ಕೊಳ್ತೀವಿ ಅನ್ನೋದು ತುಂಬಾ ಮುಖ್ಯ. ನೀವಿರೋ ಜಾಗಕ್ಕೆ ಅಡ್ರೆಸ್ ಇಲ್ಲ, ರೇಷನ್ ಕಾರ್ಡು ಇಲ್ಲ, ವೋಟರ್ ಲಿಸ್ಟ್ ಅಲ್ಲಿ ಹೆಸರು ಇಲ್ಲ. ಅದು ಇವ್ರ ತಪ್ಪ. ಸ್ವತಂತ್ರ ಸಿಕ್ಕಿ 50 ವರ್ಷದ ಮೇಲಾಗ್ತಿದೆ, ಆದ್ರೆ ಇವ್ರ ಕೈಲಿ ಒಂದು ಅಡ್ರೆಸ್ ಪ್ರೂಫ್ ಕೂಡ ಇಲ್ಲ. ಒಬ್ಬನ ಮೇಲೆ ಒಂದ್ ಕೇಸ್ ಹಾಕ್ಬೇಕು ಅಂತ ಏನ್ ಕಾನೂನು ಇದೆಯಾ? ತಲೆಗೆ 2-3 ಕೇಸ್ ಹಾಕಿ ಅನ್ಯಾಯ ಆದವ್ರು ಯಾರಾದ್ರೇನು ಎಲ್ಲಿದ್ರೇನೋ ಅವ್ರಿಗೆಲ್ಲ ನ್ಯಾಯ ಸಿಗ್ಬೇಕು. ಹಾಗಾಗೋದಕ್ಕೆ ನೋಡ್ಕೊಳ್ಳೋದಕ್ಕೆ ಅಂತಾನೆ ನ್ಯಾಯಾಲಯ ಅನ್ನೋದಿರೋದು. ಕೆಂಚರಾಜ, ಈರಪ್ಪ, ಮಂಜಪ್ಪ ಈ 3 ಜನ ಒಂದು ಹ್ಯಾಬಿಚುಯಲ್ ಅಫೆಂಡರ್ಸ್. My lords, police has been continuously foul playing this case. ಕದ್ ಮಾರಿರೋದಕ್ಕೆ ಎವಿಡೆನ್ಸ್ ಇದೆ. 3 ಜನ ತಪ್ಪಿಸ್ಕೊಂಡಿರೋದಕ್ಕೆ ಐ ವಿಟ್ನೆಸ್ ಇದೆ. ಕಳ್ಳರನ್ನ ಟ್ರೈಬಲ್ಸ್ ಅಂತ ಹೇಳಿ ಪೊಲಿಟಿಕ್ಸ್ ಮಾಡಬೇಡಿ. ಇಲ್ಲ ಸರ್, ಈ ಕೇಸ್ನ ನಾನು ತಪ್ಪಾಗಿ ಹ್ಯಾಂಡಲ್ ಮಾಡ್ತಾ ಇದ್ದೀನಿ ಅನಿಸ್ತಾ ಇದೆ. This is nothing but a scandal. ಇನ್ಮೇಲೆ ಇದನ್ನ ಲೋಕಲ್ ಪೊಲೀಸ್ ಹ್ಯಾಂಡಲ್ ಮಾಡಬಾರ್ದು. This is a fit case to be handed over to the CBI. ಅದೇ ಪೊಲೀಸರು ಸತ್ಯನ ಒಪ್ಕೊಂಡ್ರಲ್ಲ. ಒಂದ್ ಸತ್ಯ ಒಪ್ಕೊತಾ ಇದ್ರೆ ಮಿಕ್ಕಿದನ್ನೆಲ್ಲ ಮುಚ್ಚಿಡ್ತಾ ಇದ್ದಾರೆ. We want a CBI inquiry, my lords. This case is getting bigger day by day. ಸಿಎಂ ಗಮನಕ್ಕೆ ಬರೋದಕ್ಕೂ ಮೊದಲು ನಾವು ಈ ಕೇಸ್ನ ಮುಗಿಸ್ಬೇಕು. ತಪ್ಪು ಮಾಡೋರಿಗೆ ಪದವಿ, ಹಣ, ಜಾತಿ ಅಂತ ತುಂಬಾ ಇದೆ ಸರ್. ಅನ್ಯಾಯ ಆದವ್ರಿಗೆ ನಾವೇ ತಾನೇ ಇರೋದು. ಆ 4 ಗುಡಿಸಲನ್ನು ಕಿತ್ತಾಕಕ್ಕೆ ಎಷ್ಟೊತ್ತು ಬೇಕು? ಪ್ರಜಾಪ್ರಭುತ್ವ ನೆಲೆ ನಿಲ್ಲಬೇಕು ಅಂದ್ರೆ ಕೆಲವು ಸಮಯದಲ್ಲಿ ಸರ್ವಾಧಿಕಾರನ ಕೈಗೆ ತಗೊಳ್ಳೇಬೇಕಾಗುತ್ತೆ. ನ್ಯಾಯದ ಪರವಾದ ಪದಗಳಿಗಿಂತ ಅನ್ಯಾಯದ ವಿರುದ್ಧ ನ್ಯಾಯಾಲಯದ ಮೌನ ಹೆಚ್ಚು ಅಪಾಯಕಾರಿ. ಚಂದ್ರು, 10 ದಿನದಲ್ಲಿ ಏನ್ ಸಾಧಿಸಬಲ್ರಿ? ಒಬ್ಬ ಇನ್ನೋಸೆಂಟ್ ಟ್ರೈಬಲ್ ಹೆಣ್ಣಿಗೆ ನ್ಯಾಯ ಕೊಡ್ಸೋದಕ್ಕೆ ಹೋರಾಡ್ತಾ ಇದ್ದೀನಿ. ಕೋರ್ಟಲ್ಲಿ ನ್ಯಾಯ ಸಿಗದೆ ಹೋದ್ರೆ ರೋಡಿಗೆ ಬಂದು ಹೋರಾಡ್ತೀನಿ. ಹೋರಾಡೋದಕ್ಕೆ ಲಾ ಒಂದು ವೆಪನ್. ದಟ್ಸ್ ಆಲ್.